ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಒಂದು ಬ್ರೈಡಲ್ ಮೇಕ್ ಓವರ್ ಮಾಡಿಸ್ಕೊತಾ ಇದ್ದೀನಿ. ಹಿಂಗೆ ನಮ್ಮ ಬಂದಿರೋದು, ಮದುವೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ನೀನೇ ಮಾಡಿಸ್ಕೊತಿದ್ಯಾ. ಇಬ್ಬರಿಗೂ ಮ್ಯಾಚ್ ಆಗೋ ಥರ ಡೇಟ್ ಬಂದು ಇವತ್ತು ನನಗೆ ಶೂಟ್ ಮಾಡ್ತಾರೆ. ಶೂಟಲ್ಲ, ಏನು ಮೇಕಪ್ ಮಾಡ್ತಾರೆ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಆ ಥರ ಎಲ್ಲ ಮೇಕಪ್ ಮಾಡಿಸ್ಕೊತಾ ಇರೋದು. ನಾನು ನೋಡೋಣ ಯಾವ ಥರ ಬರುತ್ತೆ ಅಂತ. ಸೊ ಸ್ಟೇ ಟ್ಯೂನ್ಡ್, ಲೆಟ್ ಮೀ ಡಾಕ್ಯುಮೆಂಟ್ ದಿಸ್. ಮೇಕಪ್ ಎಲ್ಲ ಅದ್ರ ಪಾಡಿಗಾಗುತ್ತೆ, ಆದರೆ ಟೈಮ್ ಆದಾಗ ನಾವು ಊಟ ಮಾಡಲೇಬೇಕು. ಅದಕ್ಕೆ ಊಟ ಮಾಡೋದಕ್ಕೆ ಬ್ರೇಕ್ ತೊಗೊಂಡಿದ್ದೀವಿ. ಇವರೇ ನಮ್ಮ ಮೇಕಪ್ ಆರ್ಟಿಸ್ಟ್ಗಳು. ಇವ್ರ ಹೆಸರು ಶ್ವೇತಾ ಅಂತ, ಅವ್ರ ಹೆಸರು ಹರಿಣಿ ಅಂತ. ನೋಡೋಣ, ಎಲ್ಲ ಆದಮೇಲೆ ಅವರು ಮಾತಾಡ್ತಾರೆ. ಇವಾಗ ಅವರು ಟೈಮಿಗೆ ಊಟ ಮಾಡಲಿ. ಹೌದು, ಇನ್ನೂ ಕಂಪ್ಲೀಟ್ ಆಗಿಲ್ವಂತೆ ಪ್ರೊಸೀಜರ್. ಅರ್ಧಕ್ಕೇ ನನಗೆ ನನ್ನ ತಡ್ಕೊಳಕ್ಕೆ ನಾನು ಯಾಕೋ ನನಗೆ ಒಂದು ಇದ್ರ ಥರ ಅನ್ನಿಸ್ತಾ ಇದೆ. ಈ ಫಿಲಮಲ್ಲೆಲ್ಲ ಬರ್ತಾರಲ್ಲ ದೇವ್ರ ಥರ, ದೇವತೆ ಥರ. ಯಪ್ಪ, ನಮ್ಮ ಮೇಕಪ್ ಆರ್ಟಿಸ್ಟ್ ಹೇಳ್ತಿದ್ದಾರೆ ಧರೆಗಿಳಿದ ಅಪ್ಸರೆ. ಅಷ್ಟೆಲ್ಲ ಇಲ್ಲ, ಬಟ್ ಸರಿ, ನನಗೆ ನಾನೇ ಹೇಳ್ಕೊಬರ್ತೆ. ಓಕೆ ಗೈಸ್, ಇನ್ನು ದೇವ್ರ ಥರ, ದೇವತೆ ಥರ ಈ ಸೀರಿಯಲೆಲ್ಲ ಫಿಲಮಲ್ಲೆಲ್ಲ ಬರ್ತಾರೆ ನೋಡಮ್ಮ. ಆ ಮಗು ಬಿದ್ದೋಗ್ತಾ ಇರುತ್ತೆ, ಅವಾಗ ಬಂದು ಪ್ರತ್ಯಕ್ಷರಾಗಿ ಮಗು ಅಸ್ತು ಅಂತ ಅಂತಾರೆ. ಆ ಥರ ಕಾಣ್ತಿಲ್ವಾ? ನಂಗೆ ಅನ್ನಿಸ್ತಿದೆ. ಓಕೆ, ನಂಗೆ ಸ್ವಲ್ಪ ಜಾಸ್ತಿ. ವಾವ್. ಸೊ ದಿಸ್ ಇಸ್ ಮೈ ಫೈನಲ್ ಲುಕ್. ಹೇಗೆ ಕಾಣ್ತಾ ಇದ್ದೀನಿ ಮ್ಯಾಮ್? ಚೆನ್ನಾಗಿ ಕಾಣ್ತಿದ್ದೀನಾ ಶ್ವೇತಾ? ಸೂಪರಾಗಿ ಕಾಣ್ತಾ ಇದ್ದೀರಾ. ಕಮೆಂಟಲ್ಲಿ ಹಾಕಿ. ಹೌದು, ಕಮೆಂಟಲ್ಲಿ ಹಾಕಿ ಹೆಂಗೆ ಕಾಣ್ತಿದ್ದೀನಿ ಅಂತ. ಕೆಟ್ಟದಾಗೆಲ್ಲ ಕಮೆಂಟ್ ಹಾಕ್ತಾರೆ ನನಗೆ, ಅದೇ ಬೇಜಾರಾಗೋದು. ಏನಿಲ್ಲ, ಕೆಟ್ಟದಾಗ ಹಾಕಂಗೆ ಏನೂ ಕಾಣಿಸ್ತಾ ಇಲ್ಲ. ಎಲ್ಲರಿಗೂ ಕಾಮನ್. ಎಲ್ರಿಗೂ ಕಾಮನ್. ಸೀರಿಯಸ್ ಆಗಿ ತಗೋಬೇಡಿ ಅಂತ. ದಾಖಲಾ ಬೇಡ ಅಂತ ನೋಡ್ತಾ ಇದ್ದಾರೆ. ಗುಡ್, ಥ್ಯಾಂಕ್ ಯು ಸೋ ಮಚ್ ಶ್ವೇತಾ ಅವರೇ. ತುಂಬ 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 ಚೆನ್ನಾಗಿ, ನಾನೇನೋ ಅಂದ್ಕೊಂಡಿದ್ದೆ ಹೆಂಗೆಂಗೋ ಕಾಣ್ತೀನೇನೋ, ನಾನು ಮೇಕಪ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ವೇನೋ ಅಂತ. ದೇವಸೇನಾ ಥರ ಮಾಡಿದ್ದಾರೆ ನಾನು. ಅವು ನನಗೆ ನಾನೇ ಸ್ವಲ್ಪ ಜಾಸ್ತಿ ನೋಡಿ, ನೀವು ಇದು ನೋಡಲಿ ಅಂತಲೇ ತೋರಿಸ್ತಾ ಇದ್ದೀನಿ. ಓಕೆ, ನನಗೆ ನಾನೇ ಹೊಗಳ್ಕೊತಾ ಇದ್ದೀನಿ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಸಕ್ಕತ್ತಾಗಿದೆ. ನೀವು ಬನ್ನಿ, ಯಾಕೆ ಬೇಡ, ಪರವಾಗಿರೋ. ಬರ್ತೀನಿ. ಹೆಂಗೆ ಕಾಣ್ತಾ ಇದ್ದೀನಿ ಇದು ನೋಡ್ಬಿಟ್ಟಾದರೂ ಯಾರಾದರೂ ಒಂದು ಸೈಡ್ ರೋಲ್ ಆದರೂ ಕೊಟ್ಟಿದ್ರೆ ಚೆನ್ನಾಗಿರೋದು. ನಾಟಕದವಳ ಥರ ಕಾಣ್ತಿದ್ದೀನಾ? ಓಕೆ ಗೈಸ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನೇ ಹೇಳಿ, ಓ ಮೈ ಗಾಡ್, ಸಾರಿ. ತುಂಬ ಚೆನ್ನಾಗಿ, ನನ್ನ ಗುರ್ತಿಡಿಯೋಕ್ಕಾಗ್ದಿರೋಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮೇಕಪ್ ಆರ್ಟಿಸ್ಟ್ ಶ್ವೇತಾ ಚಾಂದಿನಿ ಅವರು. ಎಲ್ಲ ಕಡೆ ಹೋಗ್ತೀರಾ ನೀವು ಮೇಕಪ್ಗೆ? ಎಲ್ಲೆಲ್ಲಿ ಹೋಗ್ತೀರಾ? ಆಲ್ ಓವರ್ ಕರ್ನಾಟಕ ಹೋಗ್ತಿದ್ದಾರೆ. ನೋಡಿ, ಡೈಲಿ ಲೈವ್ ಬರ್ತೀನಿ, ಹೆಂಗಿರ್ತೀನಿ ಹೇಳಿ? ಯಾವುದೋ ನಿದ್ರೆಯಿಂದ ಎದ್ದು ಬಂದಾಗ ಕಾಣ್ತಾರೆ. ಹಂಗಿರೋಳ್ಳೆ ಈ ಥರ ಮಾಡಿದ್ದೀರಾ, ನೀವು ಇನ್ನೂ ಚೆನ್ನಾಗಿರ್ತೀರ. ಅವಾಗ ನಿಮಗೂ ಅದೇ ಥರ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗುತ್ತೆ? ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ. ಓಕೆ, ಕಾಂಟ್ಯಾಕ್ಟ್ ನಂಬರ್ನ ನಾನು ಇಲ್ಲಿ ಪಿನ್ ಮಾಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಏನಾದರೂ ಒಕೇಶನ್ ಇದ್ದರೆ ಎಲ್ಲ ಕಾಂಟ್ಯಾಕ್ಟ್ ಮಾಡಿ. ಸಖತ್ತಾಗಿ ಏನು ಹೇಳೋದೇ ಬೇಡ, ಅವ್ರಿಗೆ ಗೊತ್ತಾಗುತ್ತೆ ನಮ್ಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ, ಯಾವ್ದು ಚೆನ್ನಾಗಿ ಕಾಣಲ್ಲ. ನೀವು ನನ್ನ ನೋಡಿ ನಿಮಗೆ ಗೊತ್ತಾಗ್ತಾ ಇರುತ್ತೆ. ನಾನು ನಿಜ, ಆ್ಯಕ್ಚುಲಿ ಟು ಬಿ ವೆರಿ ಆನೆಸ್ಟ್, ನಮ್ಮ ಅಕ್ಕನ ಮದುವೆ ಫ್ಲಾಪ್ ಆಗೋಗಿತ್ತು ಅವ್ರು ಮೇಕಪ್ ಆರ್ಟಿಸ್ಟಿಗೆ ಕೊಟ್ಟು. ನನಗೆ ಅದೇ ಥರ ನನಗೂ ಆಗುತ್ತೆ ಅನ್ನೋ ಭಯದಲ್ಲಿ ನಾನು ಚೆನ್ನಾಗಿ ಕಾಣಲ್ವೇನೋ ಅಂತ ಅನ್ಕೋತಿದ್ದೆ. ಬಟ್ ಇದೇನಿದು, ಅನುಷ್ಕಾ ಶೆಟ್ಟಿ ಬಾಹುಬಲಿಲಿ ರೆಡಿ ಆದಂಗೆ ದೇವಸೇನ ರಾಜಾದಿರಾಜ ನಾನು ಆ ಥರ. ಇವಾಗ ಬಾಹುಬಲಿ ಇಲ್ಲ ಅಷ್ಟೇ. ಸೊ ಯಾರಾದರೂ ಇಷ್ಟ ಇದ್ದರೆ ನಮ್ಮ ಶ್ವೇತಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸಖತ್ತಾಗಿ ಮಾಡಿಕೊಡ್ತಾರೆ. ಓಕೆ, ಏನಾದರೂ ಹೇಳೋದೀಗ? ನನ್ನ ಇನ್ಸ್ಟಾ ಪೇಜ್ ಇದೆ, ಶ್ವೇತಾ ಚಾಂದಿನಿ ಮೇಕೋವರ್ಸ್ ಅಂತಲೇ. ಅಲ್ಲಿಗೂ ಕೂಡ DM ಮಾಡಿದ್ರು ಕೂಡ ರೆಸ್ಪಾನ್ಸ್ ಮಾಡ್ತೀನಿ. ಓಕೆ, ಅದನ್ನು ನಾನು ಇಲ್ಲಿ ಕೊಡ್ತೀನಿ. ಓಕೆ, ಈ ಥರ ಯಾವ್ದಾದ್ರು ಫಂಕ್ಷನ್ ಏನಾದರೂ ಇದ್ದರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹೆಂಗೆ ಅನ್ನಿಸ್ತು ನನ್ನ ಜೊತೆ ಈ ಥರ? ಅಲ್ಲ, ಆದರೂ ಕಾಪ್ರೇಟಿವ್ ಆಗಿದ್ನ
ನಾನು ನನ್ನ ಹೇಳ್ತೀನಿ. ಕ್ವಶನ್ ಅವರೇ ಕೇಳ್ತಾ ಇದಾರೆ. ನಾನೇ ಕೇಳಬೇಕಿತ್ತು ಹೇಗೆ ಅನ್ನಿಸ್ತು ಅಂತ. ಅವರೇ ಕೇಳಿದ್ರಿಂದ ಹೇಳ್ತಿದ್ದೀನಿ. ಕೋಆಪರೇಟಿವ್ ಆಗಿದ್ರು. ಆರಾಮಾಗಿ ಮಾಡಿದ್ವಿ. ಮೇಕ್ ಓವರ್ ಚೆನ್ನಾಗಿತ್ತು. ತುಂಬ ಹಿಂಸೆ ಕೊಟ್ಟನಲ್ವಾ ಇಲ್ಲ ಏನಿರಲಿಲ್ಲ. ನಾನೇನು ಮಾಡ್ತಿದ್ದೆ ಅಂದ್ರೆ ಅವ್ರು ಮಾಡ್ತಾ ಇದ್ದಾಗ ಮಧ್ಯ ಮಿರರ್ ಕದ್ದು ನೋಡ್ತಿದ್ದೆ. ವಾವ್, ನಾನೇ ನನ್ನ ಮಗ ಅವರು ನೀವು ಯಾಕೆ ಇವಾಗಲೇ ಇಷ್ಟು ಎಕ್ಸೈಟ್ ಆಗ್ತಿದ್ರೆ? ತಾಳ್ಮೆ ಇನ್ನೂ ಇದೆ, ಮಾಡೋದು ಇನ್ನೂ ಇದೆ ಅಂತ. ನನಗೆ ಚಿಕ್ಕದಕ್ಕೂ ವಾವ್ ಅಂತೈತೆ. ಹೌದು, ನೇಲ್ಸ್. ಎಸ್ ಗೈಸ್, ಮೇನ್ ಆಗಿ ನೀವು ವಿಡಿಯೋದಲ್ಲಿ ಫೇಸ್ ನೋಡ್ತಿರಲ್ವ, ನೇಲ್ಸ್ ನೋಡಿ ತುಂಬ ಕಷ್ಟಪಟ್ಟಿದ್ದಾರೆ ಅಂಟಿಸ್ಕೊಡೋದಕ್ಕೆ. ಯಾವ್ದು ಲಾಸ್ಟಿಗೆ ಮಾಡಿ ಅರಿಣಿ ಅಂತ ಇನ್ನೊಬ್ರು ಮೇಕಪ್ ಆರ್ಟಿಸ್ಟ್ ಇದ್ದಾರೆ. ಅವರು ಅಷ್ಟೇ ಯಾವುದೋ ಒಂದು ಅಂಟಿಸ್ಕೋ ಲಾಸ್ಟಿಗೆ ಆ ಥರ ಆಗೋಯ್ತು. ತುಂಬ ನೋಡಿ ಇದೆಲ್ಲ ಟ್ಯಾಲೆಂಟ್ ಇವೆಲ್ಲ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಇವರು ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್. ಲೈವಲ್ಲೇ ನೋಡಿಬಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇವಾಗ ಈ ಥರ ಇನ್ಸ್ಟಾಗ್ರಾಮಿಗೆ ಬಂದು ಕನೆಕ್ಟ್ ಆಗಿ ನಮ್ಮ ಸಬ್ಸ್ಕ್ರೈಬರ್ ಜೊತೆ ವರ್ಕ್ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫೈನಲಿ ನಮ್ಮ ಶೂಟ್ ಮುಗ್ದಿದೆ. ಮೇಕಪ್ ಮಾಡೋದೆಲ್ಲ ಚೆನ್ನಾಗಿರುತ್ತೆ ಗೈಸ್. ಮೇಕಪ್ ಆದಮೇಲೆ ಮೇಕಪ್ ಬಿಚ್ಚುವಾಗ ತುಂಬ ಬೇಜಾರಾಗುತ್ತೆ. ಮತ್ತೆ ಹಳೆ ಮುಖ ನೋಡ್ಬೇಕು. ಏನೋ ಬಿತ್ತು. ಕೂದಲು ಕಟ್ ಮಾಡ್ತಿದ್ದೀರಾ? ಹೇರ್ ಸ್ಟೈಲಿಸ್ಟ್ ಇವಾಗ. ಕೂದಲೆಲ್ಲ ಕಟ್ ಮಾಡಬೇಡಿ ಆಯಿತಾ? ಇಲ್ಲ, ಒಂದು ಇನ್ನೊಂದು ಸ್ವಲ್ಪ ಸ್ಟೈಲಿಶ್. ಓಕೆ ಗೈಸ್, ಎಲ್ಲರೂ ಗೆಟ್ ರೆಡಿ ವಿತ್ ಮೀ ತೋರಿಸಿದ್ರೆ ನಾನು ಗೆಟ್ ಅನ್ರೆಡಿ ವಿತ್ ಮೀ ತೋರಿಸ್ತೀನಿ. ಮೇಕಪ್ ಮಾಡಾದ್ಮೇಲೆ ಈ ಥರ ಎಲ್ಲ ಬಿಚ್ಕೊಂಡು ಹೋದಾಗ ತುಂಬ ಬೇಜಾರಾಗುತ್ತೆ. ಹಿಂಗೆ ಮಲ್ಕೊಳಕ್ಕಲ್ಲ, ಅದಕ್ಕೆ ಸೀರಿಯಲ್ ಹೀರೋಯಿನ್ಸ್ ಎಲ್ಲ ಹಂಗೆ ಮಲ್ಕೊಳ್ಳೋದು. ಒಳ್ಳೆ ಮೇಕಪ್. ನಾನೊಂದು ಒಳ್ಳೆ ವಿಲನ್ ಆಗ್ಬೋದು ಸೀರಿಯಲಲ್ಲಿ. ಒಂದು ಲುಕ್ ಕೊಡಿ ಹಂಗೆ ಹೋಗಿ. ಏಯ್ ಚಂದ್ರಿಕಾ. ಜ್ಯೋತಿಕಾ ಅಂದ್ರೆ ನೀ ಚಂದ್ರಿಕಾ ಅಂತಲ್ಲ. ಇಲ್ಲ, ನನ್ನ ಯಾರೋ ಜ್ಯೋತಿಕಾ ಫ್ರಮ್ ಮೀಶೋ ಅಂತ. ಅದೇ ಗೊತ್ತಾಯ್ತು, ಕಮೆಂಟ್ ನೋಡಿದ್ರೆ ನಾನು ಹೇಳಿದ್ದು ಯಾರು ಜ್ಯೋತಿಕಾ ಅಂದ್ರೆ ನೀನು ಚಂದ್ರಿಕಾ ಅಂತ ಇದೆಯಲ್ಲ ಅಂತ. ನೋಡಿ, ನಾನು ಜ್ಯೋತಿಕಾ ಥರ ಇದ್ದೀನಿ. ನಾವು ಯಾರು ಡಿಸಪಾಯಿಂಟ್ ಮಾಡಕ್ಕೆ ಯಾರಿಗೂ ಇಷ್ಟ ಇಲ್ಲ. ಅದೇ ಅವ್ರು ಹೇಳಿದ್ಮೇಲೆ ಒಂದು ಆಂಗಲ್ ಇಂದ ಮೇ ಬಿ ದ ಲೆಫ್ಟ್ ಆಂಗಲ್ ಇಂದ ಸ್ವಲ್ಪ ಕಾಣ್ತೀನಲ್ಲ ನೋಡಿ. ಆ ಕಡೆ ತಿರುಗಿದ್ರೆ ಚಂದ್ರಿಕಾ, ಯಾಕೆ ಮೋನಿಕಾ ಬೇಡವಾ? ಯಾರದು ಆದ್ರೆ ನನ್ನ ಸೂರ್ಯ ಎಲ್ಲಿದ್ದಾನೆ ಅಂತಾನೆ ನಂಗೆ ಗೊತ್ತಿಲ್ಲ. ಆದ್ರೂ ಲೈಫಲ್ಲಿ ಒಂದ್ಸತಿ ಮದ್ವೆಗೂ ಮುಂಚೆ ಈ ತರ ಎಲ್ಲ ಭಾಗ್ಯ ಸಿಗೋದು ತುಂಬಾ ಪುಣ್ಯ ಮಾಡಿದೆ ನಾನು. ಇನ್ನೊಂದೆರಡು ಮೂರು ಮೇಕಪ್ ಆರ್ಟಿಸ್ಟ್ ಇದ್ರೆ ಬನ್ನಿ. ಇನ್ನು ಯಾರಾದ್ರೂ ಮೇಕಪ್ ಆರ್ಟಿಸ್ಟಿಗೆ ನನ್ನ ಜೊತೆ ಕೊಲಾಬ್ ಮಾಡ್ಬೇಕಂದ್ರೆ ಯು ಆರ್ ಮೋಸ್ಟ್ ವೆಲ್ಕಮ್. ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಶ್ವೇತಾ ಚಾಂದಿನಿ ಅವ್ರು ಮಾಡ್ದಂಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಐ ವಿಲ್ ಡೆಫಿನೆಟ್ಲಿ ಗಿವ್ ಯು ಅ ಡೇಟ್. ಆ್ಯಂಡ್ ಕ್ರೆಡೋ ಕ್ಯಾಪ್ಚರ್ಸ್ ಥರ ಅಲ್ಟಿಮೇಟ್ ಫೋಟೋಗ್ರಾಫರ್ಸ್ ಯಾರಾದರೂ ಇದ್ರು, ನೀವು ಅಷ್ಟೇ, ಯು ಆರ್ ಆಲ್ಸೋ ಮೋಸ್ಟ್ ವೆಲ್ಕಮ್. ವಿಡಿಯೋ ಎಂಡ್ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ. ನನ್ನ ಮೇಲೆ ನನಗೆ ಫುಲ್ಲು ಲವ್ ಆಗ್ತಾನೇ ಇದೆ. ಆಗ್ತಾರೀಗ ಕಮೆಂಟ್ಸ್ ಏನಂತ? ನಮಗೂ ಲವ್ ಆಗ್ತದೆ. ಓ ದಟ್ಸ್ ನೈಸ್. ಒಂದು ಅಂಟಿಸ್ಕೊಬಿಟ್ಟಿದ್ದೀನಿ ಗೈಸ್. 75 ರೂಪಾಯಿಗೆ ಮೀನಾ ಬಜಾರಿಂದ ತಂದ್ಬಿಟ್ಟು. ಇದನ್ನು ನೀವು ಹೋಗ್ಬಿಟ್ಟು ನೇಲ್ ಸ್ಟುಡಿಯೋದಲ್ಲೆಲ್ಲ ಮಾಡಿದ್ರೆ ಎಷ್ಟು ರುಪೀಸ್ ಆಗುತ್ತೆ? 900 ರುಪೀಸ್. ನೀವು ರೆಡ್ ಮಸಾಜ್ ಎಲ್ಲ ಕೊಡ್ತೀರಾ ನೀವು ಹಿಂಗೆ? ಅದು ಏರ್ ಪಿನ್ ಹುಡುಕ್ತಿರೋದಾ? ಏರ್ ಪಿನ್ ಏನಾದ್ರು ಸಿಕ್ಕಾಕೊಂಡಿದ್ಯಾ ಅಂತ. ಬೊಟ್ಟು ಬೇಕಾ ನಿಮಗೆ? ನೀವೇ ಬಂದ್ಬಿಡಿ ಅಂತ. ಕಣ್ಣಿಂದೇನು ಬೇಡ. ಕಣ್ಣಿಂದೇನು ಬೇಡ? ಬೇಡ ಅದು ಹೇಳ್ಬೇಕಲ್ವಾ? ಗಮ್ ಹಾಕ್ಬಿಟ್ಟು ಮತ್ತೆ ಸ್ಟಿಕ್ ಮಾಡ್ಕೊಡ್ತೀನಿ. ಅದನ್ನ ಜಾಸ್ತಿ ಹೊತ್ತು ಹಾಕೋಬೇಡಿ, ಹಿಂಸೆ ಆಗಲ್ವಾ? ಇಲ್ಲ ಇಲ್ಲ, ಇದೊಂದು ಹಾಕ್ಕೊಟ್ಬಿಡಿ ಆಯ್ತಾ? ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.